ದಿಢೀರಂತ ಮತ್ತೆ ಇಳಿಕೆ ಆಯ್ತು ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ಚಿನ್ನಾಭರಣ ಖರೀದಿ ಮಾಡೋರ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿ ಅವರು ಬಂಗಾರ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಒಂದು ಮನವಿ ಮಾಡಿದ್ದಾರೆ. ಇತ್ತ ಬಂಗಾರದ ಅಂಗಡಿಗಳು ಖಾಲಿ. ಡಿಮ್ಯಾಂಡ್ ಕಡಿಮೆ ಆದ್ರೆ ಬೆಲೆ ಇಳಿಕೆ ಆಗುತ್ತಾ? ವೀಕ್ಷಕರೇ, ಇವತ್ತು ನಾವು ನಿಮಗೆ ಬಂಗಾರ ತಗೋಬೇಕೋ ಬೇಡವೋ, ಬಂಗಾರದಲ್ಲಿ ಹೂಡಿಕೆ ಮಾಡೋರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಆಭರಣ ಖರೀದಿ ಮಾಡಲು ನಿಮ್ದು ಪ್ಲಾನ್ ಇದ್ರೆ ಅಥವಾ ನೀವೇನಾದ್ರೂ ಚಿನ್ನಾಭರಣ ಖರೀದಿ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ತುಂಬಾ ಜನ ಬಂಗಾರ ಖರೀದಿ ಮಾಡಿ ಮನೇಲಿಟ್ಟಿದ್ದಾರೆ, ಅವರಿಗೂ ಕೂಡ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಹೊಸ ನಿಯಮಗಳ ಬಗ್ಗೆ ಅಪ್ಡೇಟ್ ಬಂದಿದೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಚಿನ್ನಾಭರಣಗಳು ಇದ್ರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಇವತ್ತು ಬೆಲೆ ಎಷ್ಟು ಇಳಿಕೆ ಆಗಿದೆ, ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ನಿಯಮಗಳು ಬಂಗಾರದ ಮೇಲೆ ಏನಾಗ್ತಾ ಇದೆ, ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟು ಇಡಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಮಾಡಬೇಕು, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ನೀವು ಕೊಡಬಹುದು. ವೀಕ್ಷಕರೇ ನೋಡಿ, ಇವತ್ತು ನಾವು ನಿಮಗೆ ಬೆಳ್ಳಿ ಮತ್ತು ಬಂಗಾರದ ಬೆಲೆಗಳಲ್ಲಿ ಏನಾಗ್ತಾ ಇದೆ, ಜಾಗತಿಕ ಯುದ್ಧದ ಪರಿಣಾಮ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಏರಿಕೆ ಆಗಿ ಈಗ ಮತ್ತೆ ಇಳಿಕೆ ಆಗ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ನ ಒಂದು ಚಾರ್ಟ್ ನೋಡ್ತಿರ್ಬೋದು. ಮೊನ್ನೆ 3,05,000 ರೂಪಾಯಿದದ್ದು ನಂತರ 2,65,000 ರೂಪಾಯಿ ತನಕ ಬಂದಿತ್ತು. ಅಂದ್ರೆ 41,000 ರೂಪಾಯಿ ಅಷ್ಟು ದೊಡ್ಡ ಮಟ್ಟದ ಕುಸಿತ ಇಲ್ಲಿ ಬೆಳ್ಳಿಯಲ್ಲಿ ಕಂಡು ಬಂದಿದೆ ವೀಕ್ಷಕರೇ. ಅಂದ್ರೆ ಇದರದ್ದು MCX ಬೆಲೆ ಇಳಿಕೆ ಆದ್ರೆ ಮಾರ್ಕೆಟ್ ಅಲ್ಲೂ ಕೂಡ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಇಲ್ಲಿ ನೋಡಬಹುದು ನೀವು ಸ್ಕ್ರೀನ್ ಮೇಲೆ ದೊಡ್ಡ ಮಟ್ಟದ ಮಹಾ ಪತನ ಅಂತಾನೆ ಹೇಳ್ಬಹುದು. ಆದ್ರೆ ನಂತರ ಮತ್ತೆ ಏರಿಕೆಯಾಗಿ ಈಗ ಮತ್ತೆ 2,75,000 ರೂಪಾಯಿ ಅಂತ ಓಡ್ತಾ ಇದೆ. ಅಂದ್ರೆ ಬೆಳ್ಳಿ ಬೆಲೆ ಕಳೆದ 2 ದಿನಗಳಿಂದ ಮತ್ತೆ ಮಹಾ ಕುಸಿತ ಕಂಡಿರುವಂತದ್ದು. ಹೀಗಾಗಿ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನೀವೇನಾದ್ರೂ ಈ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಅದಕ್ಕಂದ್ರೆ ಈಗ ಬೆಲೆ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಜಾಗತಿಕ ಯುದ್ಧ ಪರಿಣಾಮ, ಅಮೆರಿಕ ಇರಾನ್ ಯುದ್ಧ ಪರಿಣಾಮ ಬಂಗಾರ ಬೆಳ್ಳಿ ಭಾರಿ ವೊಲೆಟಿಲಿಟಿ ಇದೆ. ಹಾಗಾದ್ರೆ ಈಗ ಮಾರ್ಕೆಟ್ ಅಲ್ಲಿ ಎಷ್ಟಾಗಿದೆ? 2,90,000 ರೂಪಾಯಿ 1 ಕೆಜಿ ಬೆಳ್ಳಿ ಬೆಲೆ. ನಿನ್ನೆ 2,80,000 ರೂಪಾಯಿ ಇತ್ತು, ಆದ್ರೆ ಇವತ್ತು 10,000 ರೂಪಾಯಿ ಏರಿಕೆ ಆಗಿದೆ. ಆದ್ರೆ ಮೊನ್ನೆ 3,20,000 ರೂಪಾಯಿ ತನಕ ಹೋಗಿತ್ತಲ್ಲ, ಈಗ ನೋಡಿ 2,90,000 ರೂಪಾಯಿಗೆ ಬಂದಿದೆ. ಅಂದ್ರೆ ಒಂದು ಕಳೆದ ವಾರ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಇದರ ಬೆಲೆ 20,000 ರಿಂದ 30,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಅಂತಾನೆ ಅರ್ಥ. ಅಂದ್ರೆ ಈಗಲೂ ಕೂಡ ಬೆಳ್ಳಿ ಸ್ವಲ್ಪ ಇಳಿಮುಖದಲ್ಲಿದೆ ಹೋದ ವಾರಕ್ಕೆ ಕಂಪೇರ್ ಮಾಡಿದ್ರೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು, ಅಂದ್ರೆ ಮತ್ತೆ ಒಂದು ಕುಸಿತ ಕಾಣಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಬಂಗಾರದ ಬೆಲೆ ಕೂಡ ಇದೇ ತರ ಇಳಿಕೆ ಆಗ್ತಾ ಇದೆ. ಯಾವಾಗೆಲ್ಲ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ಲೇಬೇಕು ಅಂತ ತಜ್ಞರು ಹೇಳ್ತಾರೆ. ಅಮೆರಿಕ ಇರಾನ್ ಯುದ್ಧದ ಪರಿಣಾಮ ಆಗಿರ್ಬೋದು, ಜಾಗತಿಕ ಅನಿಶ್ಚಿತತೆ ಆಗಿರ್ಬೋದು. ನೋಡಿ ವೀಕ್ಷಕರೇ, ಈ ಒಂದು ಯುದ್ಧದ ಪರಿಣಾಮ ಭಾರತದ ಫಾರಿನ್ ರಿಸರ್ವ್ ಏನಿದೆ, ಅಂದ್ರೆ ವಿದೇಶಿ ವಿನಿಮಯ ಬಂಡವಾಳ ಖಾಲಿ ಆಗ್ತಾ ಇದೆ. ಹೀಗಾಗಿ ನರೇಂದ್ರ ಮೋದಿಜಿ ಅವರು ಮೊನ್ನೆ ಭಾಷಣದಲ್ಲಿ ಎಲ್ಲಾ ಭಾರತದ ಜನರಿಗೆ ಒಂದು ಮನವಿ ಕೂಡ ಮಾಡಿರುವಂತದ್ದು, ಈ 1 ವರ್ಷ ಕಾಲ ಚಿನ್ನಾಭರಣ ಖರೀದಿ ಮಾಡೋದನ್ನ ಮುಂದೂಡಿ. ಅಂದ್ರೆ ನಿಮ್ಮ ಮನೆಯಲ್ಲಿ ಮದುವೆ ಇರಲಿ, ಶುಭ ಸಮಾರಂಭಗಳಿರ್ಲಿ, ಸದ್ಯಕ್ಕೆ ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು. ನಂತರ 15% ಆಮದು ಸುಂಕ ಏರಿಕೆ ಮಾಡಿದ್ರಲ್ಲ, ಅವಾಗ ಬೆಲೆ 1,64,000 ರೂಪಾಯಿ ತನಕ ಹೋಗಿತ್ತು. ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಲೈವ್ ಆಗಿ ನಾವು ನಿಮಗೆ ಆ ಒಂದು ಬಂಗಾರದ ಚಾರ್ಟ್ ತೋರಿಸ್ತಾ ಇದ್ದೇವೆ. ನರೇಂದ್ರ ಮೋದಿಜಿ ಅವರು ಒಂದ ಹೇಳಿಕೆ, ಅಂದ್ರೆ ಆಮದು ಸುಂಕ 15% ಏರಿಕೆ ಮಾಡಿದ್ರಲ್ಲ, ಅವಾಗ 1,64,000 ರೂಪಾಯಿದದ್ದು ಮತ್ತೆ ಮರುದಿನ 1,57,000 ರೂಪಾಯಿ ಆಗಿ ಈಗ ಮತ್ತೆ 1,59,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಹತ್ತತ್ರ 5,000 ರೂಪಾಯಿ ಮತ್ತೆ ಇಲ್ಲಿ ಇಳಿಕೆ ಕಂಡಿರುವಂತದ್ದು. ನೋಡಿ, ಆಮದು ಸುಂಕವನ್ನ 15% ಏರಿಕೆ ಮಾಡಿರೋ ಹಿಂದೆ ಕಾರಣ ಏನಪ್ಪಾ ಅಂದ್ರೆ ಜನರು ಬಂಗಾರ ಖರೀದಿ ಮಾಡೋದನ್ನ ಹಿಂದೇಟು ಹಾಕ್ಬೇಕು. ಜನರು ಬಂಗಾರ ಖರೀದಿ ಮಾಡಿದ್ರೆ ಆ ಬಂಗಾರದ ಹಣ ನಾವು ಇಂಪೋರ್ಟ್ ಮಾಡಬೇಕು. ಅಂದ್ರೆ ಭಾರತ ದೇಶ ಬಂಗಾರವನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅಲ್ಲಿ ಇಂಪೋರ್ಟ್ ಮಾಡುವಾಗ ಡಾಲರ್ಸ್ ಅಲ್ಲಿ ಹಣ ಕೊಡಬೇಕು. ಹೀಗಾಗಿ ಭಾರತ ಡಾಲರ್ಸ್ ಅಲ್ಲಿ ಹಣ ಪೇಮೆಂಟ್ ಮಾಡಿದ್ರೆ ಭಾರತದ ವಿದೇಶಿ ವಿನಿಮಯ ಖಾಲಿ ಆಗ್ತಾ ಇದೆ. ಕಚ್ಚಾ ತೈಲಕ್ಕೂ ಕೂಡ ಇಂಪೋರ್ಟ್ ಮಾಡ್ಬೇಕಂದ್ರೆ ಡಾಲರ್ ಬೇಕು. ಅಡುಗೆ ಎಣ್ಣೆ, ಫರ್ಟಿಲೈಸರ್ಸ್ಗೂ ಕೂಡ ಅಡುಗೆ ಎಣ್ಣೆ ಖರೀದಿ ಮಾಡ್ಬೇಕಂದ್ರೂ ಕೂಡ ಡಾಲರ್ಸ್ ಬೇಕು. ಹೀಗಾಗಿ ವಿದೇಶಿ ವಿನಿಮಯ ಖಾಲಿ ಆದ್ರೆ ಇಂತಹ ಒಂದು ಲಕ್ಸರಿ ಗೂಡ್ಸ್ ಗಳನ್ನ ಜನರು ಖರೀದಿ ಮಾಡೋದು ಕಡಿಮೆ ಮಾಡಿದ್ರೆ, ಭಾರತ ಇಂಪೋರ್ಟ್ ಮಾಡೋದು ಕಡಿಮೆ ಮಾಡಿದ್ರೆ, ಅವಾಗ ಆಟೋಮೆಟಿಕ್ ಆಗಿ ಈ ಒಂದು ಫಾರಿನ್ ರಿಸರ್ವ್ ಉಳಿತಾಯವಾಗುತ್ತೆ ಅಂತ ನರೇಂದ್ರ ಮೋದಿಜಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರ ಅರ್ಥ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ
ನಾವು ಹೆಚ್ಚು ಬಂಗಾರ ಖರೀದಿ ಮಾಡಿದ್ರೆ ಭಾರತಕ್ಕೆ ಹೆಚ್ಚು ಹೊರೆ ಅಂತಾನೆ ಹೇಳ್ಬಹುದು. ಹೀಗಾಗಿ ಜನರು ಆದಷ್ಟು 1 ವರ್ಷಗಳ ಕಾಲ ಬಂಗಾರದಂತ ಲಕ್ಸರಿ ಗೂಡ್ಸ್ ಗಳನ್ನ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿಯವರು ಸಲಹೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಈಗ ನೋಡಿ, ಬಂಗಾರ ನಿಮ್ಮ ಮನೆಯಲ್ಲಿದ್ರೆ ಅದರ ಮೇಲಿರೋ ನಿಯಮ ನೋಡೋಣ. 18 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ ಮೊದಲು ಅದು ನೋಡಿ. 530 ರೂಪಾಯಿ ಮತ್ತೆ ಇಳಿಕೆ ಆಗಿದೆ. 100 ಗ್ರಾಂ ಮೇಲೆ 5,300 ರೂಪಾಯಿಯಷ್ಟು ಇಲ್ಲಿ ಕುಸಿತ ಕಂಡಿರುವಂತದ್ದು. ನಿನ್ನೆ 1,17,700 ರೂಪಾಯಿ ಇತ್ತು. ಇವತ್ತು 10 ಗ್ರಾಂ 18 ಕ್ಯಾರೆಟ್ ಚಿನ್ನದ ಬೆಲೆ 1,17,170 ರೂಪಾಯಿ. ಆದ್ರೆ ವೀಕ್ಷಕರೇ, ಮೊನ್ನೆ ಇದ್ರದ್ದು ಬೆಲೆ 1,20,000 ರೂಪಾಯಿ ಆಗಿತ್ತು. ಆದ್ರೆ ಈಗ 1,17,000 ರೂಪಾಯಿ ಆಗಿದೆ. ಅದತ್ರ ಹೋದ ವಾರ ಈ ವಾರಕ್ಕೆ 3,000 ರೂಪಾಯಿ ಇಳಿಕೆ ಕಂಡಿದೆ. ಆಮದು ಸುಂಕ ಏರಿಕೆ ಮಾಡಿದ ನಂತರವೂ ಕೂಡ ಬೆಲೆ ಇಳಿಕೆ ಆಗಿದ್ದು ಇದು ಖರೀದಿ ಮಾಡೋರ್ಗೆ ಗುಡ್ ನ್ಯೂಸ್. ಆದ್ರೆ ಬೆಲೆ ಇಳಿಕೆ ಆದ್ರೂ ಕೂಡ ಜನ ಖರೀದಿ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ. ಚಿನ್ನಾಭರಣ ಅಂಗಡಿಗಳು ಖಾಲಿ. ಅಂದ್ರೆ ಗುಲ್ಬರ್ಗಾದಲ್ಲಾಗಿರ್ಬೋದು, ಕಲಬುರಗಿಯಲ್ಲಾಗಿರ್ಬೋದು, ಬೀದರಲ್ಲಾಗಿರ್ಬೋದು, ಚಿನ್ನದ ಅಂಗಡಿಗಳಲ್ಲಿ ಜನರು ಖರೀದಿ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರ ಮನವಿ ಮೇರೆಗೆ ಬಂಗಾರ ಖರೀದಿ ಮಾಡಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಚಿನ್ನಾಭರಣ ಅಂಗಡಿಗಳಿಗೆ ದೊಡ್ಡ ಒಂದು ನಷ್ಟ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆದ್ರೆ ನೀವೇನ್ ಮಾಡ್ತೀರಾ? ಬಂಗಾರದ ಬೆಲೆ ಇಳಿಕೆ ಆದ್ರೆ ಬಂಗಾರ ಖರೀದಿ ಮಾಡ್ತೀರಾ ಅಥವಾ ಬಂಗಾರ ಖರೀದಿ ಮಾಡೋದನ್ನ ನಿಲ್ಲಿಸ್ತೀರಾ? ನಿಮ್ಮ ಅನಿಸಿಕೆ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ಇಂದ ಪ್ರತಿಯೊಬ್ಬರಿಗೂ ತುಂಬಾ ಅನುಕೂಲವಾಗುತ್ತೆ. ಇನ್ನು ವೀಕ್ಷಕರೇ, ಎರಡನೇದಾಗಿ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ, ಇನ್ನು ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮನೆಯಲ್ಲಿ ಬಂಗಾರ ಎಷ್ಟು ಇಡ್ಕೋಬಹುದು ನೋಡಿ. ಕೆಲವೊಮ್ಮೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಗಳಂತ ಬರುತ್ತೆ. ಯಾವಾಗ ಲಕ್ಷಾಂತರ ರೂಪಾಯಿ ಬ್ಯಾಂಕ್ ನಲ್ಲಿ ಟರ್ನ್ ಓವರ್ ಮಾಡ್ತಿರ್ತೀರಾ, ಆದಾಯ ಮಾಡ್ತಿರ್ತೀರಾ, ಆದ್ರೆ ITR ಫೈಲಿಂಗ್ ಮಾಡ್ತಿರಲ್ಲ, ಸರ್ಕಾರಕ್ಕೆ ತೆರಿಗೆ ಕಟ್ತಿರಲ್ಲ, ಅವಾಗ ನಿಮಗೆ IT ನೋಟಿಸ್ ಅಂತ ಬರುತ್ತೆ. ಅವಾಗ ಇನ್ಕಮ್ ಟ್ಯಾಕ್ಸ್ ನವರು ಮನೆಗೆ ಚೆಕಿಂಗ್ ಕೂಡ ಬರಬಹುದು. ಅವಾಗ ವೀಕ್ಷಕರೇ, ನಿಮಗೆ ಬಂಗಾರದ ಲೆಕ್ಕ ಕೂಡ ಕೇಳಬಹುದು. ಅವಾಗ ನಿಮ್ಮ ಮನೆಯಲ್ಲಿ ಎಷ್ಟು ಬಂಗಾರ ಇದ್ರೆ ನೀವು ಸೇಫ್, ಅದಕ್ಕಿಂತ ಹೆಚ್ಚು ಬಂಗಾರ ಇದ್ರೆ ಏನ್ ಮಾಡ್ಬೇಕು ಅದನ್ನು ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಮೊದಲಿಗೆ ಮದುವೆಯಾದ ಮಹಿಳೆಯರು 500 ಗ್ರಾಂ ವರೆಗೂ ಮನೆಯಲ್ಲಿ ಬಂಗಾರ ಇಟ್ರೆ ಯಾರು ಕೂಡ ಅದಕ್ಕೆ ಲೆಕ್ಕ ಕೇಳಲ್ಲ. ಇನ್ಕಮ್ ಟ್ಯಾಕ್ಸ್ ನವರು ಕೂಡ ಅದಕ್ಕೆ ಲೆಕ್ಕ ಕೇಳಲ್ಲ. ಅದು ಎಕ್ಸೆಂಪ್ಟೆಡ್ ಅಂತ ಬರುತ್ತೆ. 500 ಗ್ರಾಂ ಮೇಲೂ ಕೂಡ ನೀವು ಇಟ್ಕೋಬಹುದು. ಆದ್ರೆ ಅದ್ ನಿಮ್ಮ ಹತ್ತಿರ 3% GST ಬಿಲ್ ಅಥವಾ ನೀವು ಖರೀದಿ ಮಾಡಿರೋ ಇನ್ಕಮ್ ಸೋರ್ಸ್, ಇನ್ಕಮ್ ಪ್ರೂಫ್ ಅನ್ನ ತೋರಿಸಬೇಕಾಗುತ್ತೆ. ಇನ್ನು ಮದುವೆ ಆಗದೇ ಇದ್ರೆ, ಅಂದ್ರೆ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು, ಮಹಿಳೆಯರು 250 ಗ್ರಾಂ ವರೆಗೂ ತಮ್ಮ ಹತ್ತಿರ ಬಂಗಾರ ಇದ್ರು ಯಾರು ಕೇಳಲ್ಲ. 250 ಗ್ರಾಂ ಮೇಲೆ ನಿಮ್ಮ ಮನೆಯಲ್ಲಿ ಬಂಗಾರ ಇದೆ ಅಂದ್ರೆ ಅವರು ಅದಕ್ಕೆ ಬಿಲ್ ಕೊಡಬೇಕು. ಅಂದ್ರೆ ಅದಕ್ಕೆ ಒಂದು GST ಬಿಲ್ ತೋರಿಸಬೇಕು ಅಥವಾ ನೀವು ಅದನ್ನ ಇನ್ಕಮ್ ಸೋರ್ಸ್, ಇನ್ಕಮ್ ಪ್ರೂಫ್ ಅನ್ನ ತೋರಿಸಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಂ ವರೆಗೂ ಕೂಡ ಯಾರು ಲೆಕ್ಕ ಕೇಳಲ್ಲ. 100 ಗ್ರಾಂ ಮೇಲೂ ಕೂಡ ನಿಮ್ಮ ಹತ್ತಿರ ಬಂಗಾರ ಇದೆ ಅಂದ್ರೆ ನೀವು ಕಡ್ಡಾಯವಾಗಿ GST ಬಿಲ್ ತಗೊಳ್ಳೋದನ್ನ ರೂಢಿ ಮಾಡ್ಕೋಬೇಕಾಗುತ್ತೆ. ಇನ್ನು ಎರಡನೇದಾಗಿ ಇನ್ಕಮ್ ಸೋರ್ಸ್, ಇನ್ಕಮ್ ಪ್ರೂಫ್ ನೀವು ತೋರಿಸಬೇಕಾಗುತ್ತೆ. ಈಗ ನೋಡಿ ವೀಕ್ಷಕರು, ಇದು ಇನ್ಕಮ್ ಟ್ಯಾಕ್ಸ್ ನಿಯಮ ಆಯಿತು. ಈಗ ಈ ವರ್ಷದ ಹಣಕಾಸು ನಿಯಮದ ಪ್ರಕಾರ ನೀವೇನಾದ್ರೂ ಬಂಗಾರ ಆಭರಣಗಳಾಗಿರ್ಬೋದು, ಬಂಗಾರದ ಬಿಸ್ಕಿಟ್ ಆಗಿರ್ಬೋದು, ಒಂದೇ ಸಮಯದಲ್ಲಿ ಒಂದೇ ದಿನ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ಖರೀದಿ ಮಾಡ್ತೀರಪ್ಪ ಅಂದ್ರೆ ಕಡ್ಡಾಯವಾಗಿ ಹಣವನ್ನ ನೀವು ಆನ್ಲೈನ್ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಕಳಿಸ್ಬೇಕು. ನಗದು ಹಣ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡುವಂತಿಲ್ಲ. ಅಂದ್ರೆ ನೋಡಿ, ಒಂದೇ ದಿನ ಒಬ್ಬ ವ್ಯಕ್ತಿಯಿಂದ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದು ಸ್ವೀಕಾರ ಮಾಡಿದ್ರೆ ಅಥವಾ ಒಂದೇ ದಿನ ಒಬ್ಬ ವ್ಯಕ್ತಿಯಿಂದ 2 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನ ಕೊಡೋದು ಮಾಡಿದ್ರು ಕೂಡ ನಿಮಗೆ ದಂಡ ಬೀಳ್ಬಹುದು. ಅಂದ್ರೆ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡುವಂತಿಲ್ಲ. ನೀವು ಕಡ್ಡಾಯವಾಗಿ ಫೋನ್ ಪೇ, ಗೂಗಲ್ ಪೇ ಆಗಿರ್ಬೋದು ಅಥವಾ ನೆಫ್ಟ್, RTGS, ಆನ್ಲೈನ್ ಟ್ರಾನ್ಸ್ಫರ್, ಚೆಕ್, DD ಈ ತರ ನೀವು ಪೇಮೆಂಟ್ ಮಾಡಬಹುದು. ಅಂದ್ರೆ ನೀವು ಬಂಗಾರ ತಗೋಬಹುದು. ದಿನಕ್ಕೆ 5 ಲಕ್ಷ, 10 ಲಕ್ಷ, ಎಷ್ಟು ಲಕ್ಷ ಬೇಕಾದ್ರೂ ತಗೊಳ್ಳಿ. ಆದ್ರೆ ನೀವು ಕಡ್ಡಾಯವಾಗಿ ಒಂದು ಆನ್ಲೈನ್ ಮೂಲಕ ಹಣವನ್ನ ಕಳಿಸಿರ್ಬೇಕು ಅಥವಾ ರಿಸೀವ್ ಮಾಡಿರ್ಬೇಕು ಅಂತ ನಿಯಮ ಇದೆ. ಒಂದು ವೇಳೆ ಒಂದೇ ದಿನ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ಮೇಲಿನ ಆ ಬಂಗಾರದ ಆಭರಣ ತಗೋತೀರಾ ಅಂದ್ರೆ ನೀವೇನಾದ್ರೂ ನಗದು ಕ್ಯಾಶ್ ಕೊಟ್ಟು ಖರೀದಿ ಮಾಡಿದ್ರೆ ಅಷ್ಟು ಪ್ರಮಾಣದಲ್ಲಿ ನಿಮಗೆ ದಂಡ ಕೂಡ ಬೀಳ್ಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇದು ನಿಮಗೆಲ್ಲ ಗೊತ್ತಿರಲಿ, ಇದು ಒಂದು ದೊಡ್ಡ ಮಾಹಿತಿ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, 18 ಕ್ಯಾರೆಟ್ ಆಯ್ತು. ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅದು ಕೂಡ ನೋಡೋಣ. ನೋಡಿ, 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ತುಂಬಾ ಬೆಸ್ಟ್. 18 ಕ್ಯಾರೆಟ್ ಬದಲಾಗಿ ನೀವೇನಾದ್ರೂ ಆಭರಣ ತಗೋತೀರಾ ಅಂದ್ರೆ 22 ಕ್ಯಾರೆಟ್ 916 ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಇದರದ್ದು ಬೆಲೆ 650 ರೂಪಾಯಿ ಮತ್ತೆ ಇಳಿಕೆ ಆಗಿದೆ. ನಿನ್ನೆ 1,43,850 ರೂಪಾಯಿದದ್ದು ಇವತ್ತು 1,43,200 ರೂಪಾಯಿ ಆಗಿದೆ. 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ. ವೀಕ್ಷಕರೇ, ಇದು ಆನ್ಲೈನ್ ಹೋಲ್ಸೇಲ್ ಬೆಲೆ ಆಗಿರೋದ್ರಿಂದ ಇದರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಇರುತ್ತೆ. ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ, ನೀವು ಚಿನ್ನದ ನೆಕ್ಲೆಸ್ ತಗೊಳ್ಳಿ, ಬಳೆ ತಗೊಳ್ಳಿ, ಆಭರಣ ತಗೊಳ್ಳಿ, ನೀವು ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಆಭರಣ ತಗೊಳ್ಳಿ, BIS ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಮೊನ್ನೆ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರವನ್ನ ಸೀಸ್ ಕೂಡ ಮಾಡಿದ್ದಾರೆ ಪೊಲೀಸರು. ಅಂದ್ರೆ ಹಾಲ್ ಮಾರ್ಕ್ ಇಲ್ಲದೆ ಇದ್ರೆ ಆ ಬಂಗಾರ ಆಭರಣ, ಆ ಬಂಗಾರದ್ರಲ್ಲಿ ಎಷ್ಟಿದೆ ಅಂತ ಯಾರು ಕೂಡ ಗ್ಯಾರಂಟಿ ಕೊಡೋದಿಲ್ಲ.
ಹೀಗಾಗಿ ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋತಾರಲ್ಲ, ಅವರಿಗೆ ಇದು ಎಚ್ಚರಿಕೆ ಸಂದೇಶ ಅಂತಾನೆ ಹೇಳ್ಬಹುದು. ಹಾಲ್ ಮಾರ್ಕ್ ಇದ್ರೆ ನಿಮ್ಮ ಬಂಗಾರಕ್ಕೆ ಗ್ಯಾರಂಟಿ, ನೀವು ಕೊಟ್ಟಿರೋ ಹಣಕ್ಕೆ ಒಂದು ದೊಡ್ಡ ಗ್ಯಾರಂಟಿ ಅಂತಾನೆ ಹೇಳ್ಬಹುದು. ಇನ್ನು ನೀವು ಹೂಡಿಕೆ ಮಾಡಬೇಕು ಅಂದ್ರೆ 24 ಕ್ಯಾರೆಟ್ ತಗೋಬಹುದು. 24 ಕ್ಯಾರೆಟ್ ಗಟ್ಟಿ ಬಂಗಾರ, ಇದರದ್ದು ಬೆಲೆ 1 ತೊಲೆಗೆ 710 ರೂಪಾಯಿ ಇಳಿಕೆ ಆಗಿದೆ. 100 ಗ್ರಾಂ ಮೇಲೆ ಮತ್ತೆ 7,100 ರೂಪಾಯಿ ಇಳಿಕೆ ಆಗಿದೆ. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಿನ್ನೆ 1,56,930 ರೂಪಾಯಿ ಇತ್ತು, ಇವತ್ತು 1,56,220 ರೂಪಾಯಿ ಆಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ. ತುಂಬಾ ಜನ ಆಭರಣ ಖರೀದಿ ಮಾಡೋರು 18 ಕ್ಯಾರೆಟ್ ತಗೋತಾರೆ, ಅದರಲ್ಲಿ ಹಾಲ್ ಮಾರ್ಕ್ ಕೂಡ ಇರಲ್ಲ, ಅಲ್ಲಿ ಜನ ಮೋಸ ಹೋಗ್ತಾರೆ. ಇದು ತುಂಬಾ ಜನ 22 ಕ್ಯಾರೆಟ್ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋತಾರೆ. ಮುಂದೆ ಅವರಿಗೆ ಬೇಕಾದಾಗ ಅವರು ಅದನ್ನ ಮಾರಾಟ ಮಾಡಿ ಒಂದು ಹಣ ಕೂಡ ತಗೋಬಹುದು, ಅಥವಾ ಅವರು ಮತ್ತೆ ಅದರ ಮೇಲೆ ಸಾಲ ಕೂಡ ಈಸಿಯಾಗಿ ತಗೋಬಹುದು. ಅಂದ್ರೆ 22 ಕ್ಯಾರೆಟ್ 916 ಬಂಗಾರ ನೀವು ತಗೊಂಡ್ರೆ ಮುಂದಿನ ಬರೋ ದಿನ ನೀವು ಮಾರಾಟ ಮಾಡಿದ್ರು ಕೂಡ ಒಂದು ಒಳ್ಳೆ ಬೆಲೆಗೆ ಅದು ಸೇಲ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ 18 ಕ್ಯಾರೆಟ್ ಅಲ್ಲಿ ಎಷ್ಟು ಮಿಕ್ಸಿಂಗ್ ಇರುತ್ತೆ ಅಂದ್ರೆ 75% ಬಂಗಾರ ಇರುತ್ತೆ, 25% ಮಿಕ್ಸಿಂಗ್ ಇರುತ್ತೆ. ಅದೇ 916 ಬಂಗಾರದಲ್ಲಿ 91.6% ಬಂಗಾರ ಇರುತ್ತೆ, 9.4% ಮೆಟಲ್ಸ್ ಗಳನ್ನ ಹಾಕಿರ್ತಾರೆ, ಮಿಕ್ಸ್ ಮಾಡಿ ಆಭರಣ ರೆಡಿ ಮಾಡಿರ್ತಾರೆ. 24 ಕ್ಯಾರೆಟ್ ಅಲ್ಲಿ 99.9% ಬಂಗಾರ ಇರುತ್ತೆ, ಕೇವಲ 0.1% ಮಾತ್ರ ಮೆಟಲ್ಸ್ ಮಿಕ್ಸ್ ಇರುತ್ತೆ. ನಿಮ್ಮ ಪ್ರಕಾರ ಬಂಗಾರದ ಆಭರಣ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.